ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ಜುಡಿಯೋ ಮತ್ತು ಟ್ರೆಂಡ್ಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ನಿನ್ನೆ ಅಷ್ಟೇ ಹಬ್ಬ ಆಗಿತ್ತು. ನನ್ನ ಮಗಳು ಏನೋ ಶಾಪಿಂಗ್ ಹೋಗೋಣ ಅಂತ ಅಳ್ತಾ ಕೂತಿದ್ದಾಳೆ. ಸೊ ಹಾಗಾಗಿ ಅವಳ ಜೊತೆ ಹೊರಡೋಣ ಅಂತ ಹೊರಟಿದ್ದೀವಿ. ಅಪ್ಪ ಮತ್ತು ಮಗಳು ಇಬ್ಬರು ಕೂಡ ರೆಡಿಯಾಗಿ ನಿಂತಿದ್ದಾರೆ. ನೇಮು ಹೊರಡೋದು. ಬನ್ನಿ ಹೋಗೋಣ, ಹೇಗಿರುತ್ತೆ ಇವತ್ತಿನ ಬ್ಲಾಗ್ ಅಂತ ನೋಡೋಣ. ನೀವು ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ, ನನ್ನ ಹೆಸರು ಕಾವ್ಯ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊರಡೋಣ ಬನ್ನಿ. ಇವತ್ತು ಬೇರೆ ರಂಜಾನ್, ಎಲ್ಲ ಕಡೆ ರಜಾ ಇರುತ್ತೆ. ಸ್ವಲ್ಪ ಹಾಗೆ ಹಬ್ಬಕ್ಕೆ ಅಂತ ತಂದಿದ್ದು ಮಲ್ಲಿಗೆ ಹೂವಿತ್ತು, ಅದನ್ನು ಕೂಡ ಮುಡ್ಕೊಬೇಡ. ಇದು ನಿನ್ನೆ ಹಬ್ಬಕ್ಕೆ ಅಂತ ತೊಗೊಂಡಿದ್ದೆ, ಹಾಗೆ ಇಟ್ಟಿದ್ದೆ. ಮಲ್ಲಿಗೆ ಹೂವು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಸೊ ಹಾಗಾಗಿ ವೇಸ್ಟ್ ಮಾಡೋದು ಬೇಡ. ಇವತ್ತು ಸ್ವಲ್ಪ ಹೊತ್ತು ಮುಡ್ಕೊಳ್ಳೋಣ ಅಂತ ಅನಿಸ್ತು, ಹಾಗಾಗಿ ಮುಡ್ಕೋತಾ ಇದ್ದೀನಿ. ನನ್ನ ಮಗಳಿಗೂ ಹೂವು ಅಂದರೆ ಇಷ್ಟ ಆಗ್ಬಿಟ್ಟಿದೆ. ಏನು ತಗೋಬೇಕು ಚಿನ್ನು ನೀನು ಮಾಲಲ್ಲಿ? ನಿನ್ನೆ ಅಷ್ಟೇ ಹಬ್ಬ ಆಗೈತೆ, ಇವತ್ತು ಯಾವ ಡ್ರೆಸ್ ತಗೋತೀಯಾ? ಸುತ್ತಾಡೋಕ್ಕೆ ಮಾಲ್ಗೆ ಹೋಗ್ಬೇಕಾ? ಸರಿ ಆಯ್ತು, ಹೋಗೋಣ ಈಗ. ಬಾ. ಯಾರದು ಕಾರ್ ಡ್ರೈವ್ ಮಾಡ್ತಿರೋದು? ಅಪ್ಪನಾ? ಹಾಗೆ ಇದು ಹಬ್ಬ ಆದ ನೆಕ್ಸ್ಟ್ ಡೇ ಮಾಡಿರೋ ಅಂಥ ವ್ಲಾಗ್. ಜುಡಿಯೋ ಮತ್ತು ರಿಲಯನ್ಸ್ ಟ್ರೆಂಡ್ಸ್ಗೆ ಹೋಗೋಣ ಅಂತ ಹೇಳಿ ಅವ್ರ ಪಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಗಳು ಕೇಳಿದ್ದಾಳೆ ಡೈಲಿ ವೇರ್ಗೆ ಡ್ರೆಸ್ಗಳನ್ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಮಾಡ್ಬೋದಾ ನೋಡಿ? ಇಲ್ಲಿ ಅವ್ರು ಕೇಳಿಸ್ತಿಲ್ಲ, ವಿಂಡೋ ಓಪನ್ ಮಾಡಿ. ಪಾರ್ಕಿಂಗ್ ಮಾಡ್ಬೋದಾ? ಮಾಡಿ. ಇವಾಗ ಫಸ್ಟು ಟ್ರೆಂಡ್ಸ್ಗೆ ಹೋಗೋಣ, ಜುಡಿಯೋಗೆ ಹೋಗೋಣ? ಜುಡಿಯೋ ಎರಡು ಆಪೋಸಿಟ್ ಎದುರು ಬದ್ರು ಇದೆ. ಹೋಗೋಣ. ಗಾಡಿ ಕಾರ್ ಪಾರ್ಕ್ ಆಗಲಿ. ನನ್ನ ಮಗಳಿಗೆ ಮಾಲ್ಗೆ ಹೋಗಿ ಸುತ್ತೋದು ಅಂದರೆ ತುಂಬ ಇಷ್ಟ. ಯಾಕೆ ಅಂದರೆ ಆಸ್ಟ್ರೇಲಿಯಾದಲ್ಲಿ ಆಪ್ಷನ್ನೇ ಇಲ್ಲ, ಯಾವುದೋ ನಮ್ಮ ಥರ ಸಿಂಗಲ್ಸ್ ಶಾಪ್ಗಳಿಗೆ ಹೋಗ್ತಾನೆ ಇಲ್ಲ. ಎಲ್ಲ ಏನೇ ತೊಗೋಬೇಕು ಅಂದರೂ ಒಂದು ಮಾಲ್ಗೆ ಹೋಗಬೇಕಾಗಿತ್ತು. ಅಲ್ಲಿ ಸುತ್ತಿ ಅಭ್ಯಾಸ ಆಗ್ಬಿಟ್ಟಿದೆ. ಮಾತೆತ್ತಿದ್ರೆ ಸಾಕು ಮಾಲ್ಗೆ ಹೋಗೋಣ ಅಂತ ಇರ್ತಾಳೆ. ಲೆಗಿನ್ಸ್ ಬೇಕು? ಯಾವ ಕಲರು? ಅದಲ್ಲ, ಟೀ ಶರ್ಟ್ ಅದು. ಲೆಗಿನ್ಸ್ ನೋಡು, ಇಲ್ಲಿ ಕೆಳಗಡೆ ವೈಟ್ ಕಲರ್ ಇದೆಯಾ ನೋಡು. ಅದು ಯಾವ ಕಲರ್ ಅದು? ಮತ್ತೆ ವೈಟ್ ಎಲ್ಲಿದೆ ನೋಡು, ಎತ್ತಿಟ್ಬಿಡೋದನ್ನ. ಎಲ್ಲ ಕೊಡೋದು. ಅದು ಗ್ರೇ ಮಿಕ್ಸ್ ಆಗೈತೆ, ಪ್ಯೂರ್ ವೈಟ್ ಬೇಕಾಗಿತ್ತು. ಬಿಡ, ಅದು ಈ ಸೈಡು ಇಲ್ಲ. ಪಪ್ಪ ಎಲ್ಲಿ? ಬಾ ಹೋಗೋಣ. ಡ್ಯಾಶ್ ಟೀ ಶರ್ಟ್. ಹಾಂ, ಅದೆಷ್ಟು ನಂಬರು? 199. ನಿಧಾನ ಕೇಳಿ. ನಮಗೆಲ್ಲ ಫಸ್ಟ್ ಅಟ್ರಾಕ್ಷನ್ ಆಗೋದು ಡ್ರೆಸ್ಸು, ಹ್ಯಾಂಡ್ ಬ್ಯಾಗು, ಸ್ಲಿಪ್ಪರ್ಸು. ಈ ಥರ ನೋಡಿದ ತಕ್ಷಣ ನಾವು ಅದನ್ನು ನೋಡೋಕ್ಕೆ ಅಂತ ಹೋಗ್ತಾ ಇರ್ತೀವಿ. ಇಲ್ಲಿ ಬ್ಯೂಟಿಫುಲ್ ಆಗಿತ್ತು ಹ್ಯಾಂಡ್ ಬ್ಯಾಗ್, ನೋಡ್ತಾ ಇರ್ಬೋದು. ನನ್ನ ಮಗಳು ನೋಡಿ ಯಾವುದನ್ನು ನೋಡ್ತಾ ಇದ್ದಾಳೆ ಅಂತ. ಅವಳಿಗೆ ಬೇಕಾಗಿರೋ ಥರ ಹ್ಯಾಂಡ್ ಬ್ಯಾಗ್ನ ನೋಡ್ತಾ ಇದ್ದಾಳೆ. ಹಾಗೆ ಅವಳಿಗೆ ಅವ್ರ ಪಪ್ಪ ಒಂದು 3-4 ಜೊತೆ ಡ್ರೆಸ್ ತೊಗೊಂಡ್ರು. ಲೆಗಿನ್ಸ್ಗಳು ಡೈಲಿ ವೇರ್ಗೆ ಸಾಫ್ಟಾಗಿರಬೇಕು, ಕಾಟನಲ್ಲಿರಬೇಕು, ಆ ಥರ ಲೆಗಿನ್ಸ್ ಆಗಿರ್ಬೋದು, ಟಾಪು, ಟಿ ಶರ್ಟು ಮತ್ತು ಒಂದು ಡ್ರೆಸ್ಸು, ಅದನ್ನು ಕೂಡ ತೊಗೊಂಡ್ರು. ಹಾಗೆ ಡೈಲಿ ವೇರ್ಗೆ ಅಂತ ಅಂದ್ಬಿಟ್ಟು ನಾನು ಒಂದು ಶೂ ಕೂಡ ತೊಗೊಂಡೆ. ಇಲ್ಲಿ ಶಾಪಿಂಗ್ ಬಂದಿದ್ದೆ ನನ್ನ ಮಗಳಿಗೋಸ್ಕರ. ಅವಳಿಗೆ ಒಂದು ಡೈಲಿ ವೇರ್ಗೆ ಒಂದು ಸ್ವಲ್ಪ ಡ್ರೆಸ್ಗಳನ್ನ ತೊಗೊಳ್ಳೋಣ ಅಂತ ಬಂದಿದ್ವಿ.
ಬಟ್ ನಾನು ಕೂಡ ಬಂದ ಮೇಲೆ ಏನಾದ್ರು ಒಂದು ಶಾಪಿಂಗ್ ಮಾಡಬೇಕಲ್ಲ, ಹಾಗಾಗಿ ನಾನು ಕೂಡ ಶಾಪಿಂಗ್ ಮಾಡಿದೆ. ಈ ಸಮ್ಮರ್ ಟೈಮಲ್ಲಿ ಕಾಟನ್ ಬಿಟ್ಟು ಬೇರೆದು ಹಾಕೋಕ್ಕೆ ಆಗಲ್ಲ, ಅದರಲ್ಲೂ ಮಕ್ಳುಗಳಿಗೆ ಇರಿಟೇಟು ಬೇರೆ ಥರ ಕ್ಲಾತ್ನ ಹಾಕೋಕ್ಕೆ ಹೋದರೆ. ಸೊ ಹಾಗಾಗಿ ಕಾಟನ್ನಲ್ಲಿರೋ ಥರ ನೋಡಿ ಒಂದಷ್ಟು ಬಟ್ಟೆಗಳನ್ನ ತೊಗೊಂಡೆ ಅವಳಿಗೆ ಅಂತ ಅಂದ್ಬಿಟ್ಟು. ಎಲ್ಲ ಶಾಪಿಂಗ್ ಮಾಡಿದ್ದಾಗಿತ್ತು. ನನ್ನ ಮಗಳಿಗೆ ಲಾಸ್ಟಲ್ಲಿ ಈ ಡ್ರೆಸ್ ಲೈಕ್ ಆಯ್ತಂತೆ, ಅದಕ್ಕೇ ಅವ್ರ ಪಪ್ಪ ಅವಳಿಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಆ ಡ್ರೆಸ್ನು ಕೂಡ ತಗೊಟ್ಟಿದ್ದಾರೆ. ನೋಡಿ ನನಗೆ ಈ ಡ್ರೆಸ್ ಬೇಕು ಅಂತ ಹಠ ಮಾಡ್ತಿದ್ಲು. ನೀನು ಇವಾಗ ಕಬ್ಬಿನ ಜ್ಯೂಸ್ ಕುಡಿತೀಯಾ ಅಥವಾ ಎಳ್ನೀರು ಕುಡಿತೀಯಾ? ಯಾವ್ದು ಬೇಕು ನಿಂಗೀಗ? ಕಬ್ಬಿನ ಜ್ಯೂಸ್ ಬೇಕಾ? ಈ ಬಿಸಿಲಲ್ಲಿ ಕಬ್ಬಿನ ಜ್ಯೂಸ್ ಕುಡಿಬೇಕಂತಲ್ಲಪ್ಪ ನಮ್ಮ ಬೇಬಿ. ಹಾಂ, ಸರಿ ಆಯಿತು, ಹೋಗೋಣ. ಎಳ್ನೀರು ಕುಡಿ. ಕಬ್ಬಿನ ಜ್ಯೂಸೇ ಕುಡಿಬೇಕಂತೆ. ಸರಿ, ಎಲ್ಲಾದರೂ ಇದ್ದರೆ ಅಲ್ಲಿ ಕಬ್ಬಿನ ಜ್ಯೂಸ್ ನೋಡಿ ನಿಲ್ಲಿಸಿ. ಹಾಂ, ಡನ್. ವೆಲ್ಕಮ್. ಏನಕ್ಕೆ ವೆಲ್ಕಮ್ಮು? ಓಕೆ, ಡನ್ ಅಂದರೆ ಆಯಿತು. ಡನ್ ಅನ್ಬೇಕು. ಏನನ್ಬೇಕು? ಓಕೆ ಅನ್ಬೇಕು. ಎಲ್ಲಾದ್ರೂ ಇದೆಯಾ ಅಂತ ನೋಡ್ಕೊಂಡು ಬರೋಣ. ಹಾಗೆ ನನ್ನ ಮಗಳು ಕಬ್ಬಿನ ಜ್ಯೂಸ್ ಅಂತ ಇದ್ದಂಗೆ ಎದುರುಗಡೆನೇ ನೋಡ್ತಾ ಇರ್ಬೋದು, ಕಬ್ಬಿಂದು ಗಾಡಿ ಕಾಣಿಸ್ತು. ನೋಡ್ಬಿಟ್ಟವಳು ಅಲ್ಲಿ ನೋಡು ಮಮ್ಮಿ ಫುಲ್ ಕಬ್ಬುಗಳಿದೆ ಅಂತ ತೋರಿಸ್ತಾ ಇದ್ಲು. ಹಾಗೆ ನಾವು ಸ್ವಲ್ಪ ಸ್ಮಾರ್ಟ್ ಬಜಾರ್ಗೆ ಹೋಗೋದಿತ್ತು, ಅಲ್ಲಿಗೂ ಕೂಡ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬಂದಿದ್ದೀವಿ. ಅಲ್ಲೂ ಕೂಡ ಒಂದು ಸ್ವಲ್ಪ ಗ್ರಾಸರೀಸ್ ಶಾಪ್ ಮಾಡೋದಿತ್ತು, ತೊಗೊಳ್ಳೋಣ ಅಂತ. ಆ್ಯಕ್ಚುಲಿ ನನಗೆ ಪಿಂಕ್ ಸಾಲ್ಟ್ ಬೇಕಾಗಿತ್ತು. ನಮ್ಮ ಮನೇಲಿ ಸ್ವಲ್ಪ ಪಿಂಕ್ ಸಾಲ್ಟ್ನ ಜಾಸ್ತಿ ಉಪಯೋಗಿಸ್ತೀವಿ. ಸೊ ಹಾಗಾಗಿ ಆ ಪಿಂಕ್ ಸಾಲ್ಟ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಹಾಗೆ ಬೇರೆ ಏನಾದರೂ ಬೇಕಿದ್ದರೆ ಅದನ್ನು ಕೂಡ ತೊಗೊಳ್ಳೋಣ ಅಂತ. ನನ್ನ ಮಗಳು ಟ್ರಾಲಿ ಒಳಗಡೆ ಕೂತ್ಕೋಬೇಕು ಅಂತ ಹೇಳ್ತಾ ಕೂತ್ಕೊಂಡಿದ್ದಾಳೆ. ಇಲ್ಲಿ ನೋಡ್ಬೋದು, ಇಲ್ಲಿಗೆ ಬಂದರೆ ನೆನಪೇ ಆಗೋದಿಲ್ಲ ನನಗೆ ಆ್ಯಕ್ಚುಲಿ ಹೊರಗಡೆ ಬಂದಾಗ. ಸೊ ಹಾಗಾಗಿ ನೆನಪಿದ್ದಾಗ ತೊಗೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಏನೇನು ಬೇಕೋ ಒಂದಷ್ಟು ಗ್ರಾಸರೀಸ್ ಎಲ್ಲ ಶಾಪಿಂಗ್ ಮಾಡಿದ್ದಾಗಿತ್ತು. ಇನ್ನೇನು ಲಾಸ್ಟಲ್ಲಿ ಹೊರಡೋ ಟೈಮಲ್ಲಿ ನನ್ನ ಮಗಳು ಕಬ್ಬಿನ ಜ್ಯೂಸೇ ಕೊಡಿಸಿಲ್ಲ ಅಂತ ಕೇಳ್ತಾ ಇದ್ಲು. ಹಾಗಾಗಿ ಅದು ಔಟ್ಸೈಡ್ ಇಲ್ಲೇ ಶಾಪಿಂಗ್ ಸೆಂಟ್ರಿಗೆ ಬಂದರೆ ನಮಗೆ ಸ್ಮಾರ್ಟ್ ಬಜಾರ್ ಹತ್ರ ಅಲ್ಲೇ ಕಬ್ಬಿನ ಜ್ಯೂಸ್ ಎಲ್ಲನೂ ಸಿಕ್ಬಿಡುತ್ತೆ. ಹಾಗಾಗಿ ಅಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ವಿ. ಹಾಗೆ ಅಪ್ಪ ಮಗಳು ಈ ಶಾಪಿಂಗ್ ಬಂದಿರೋದು ನೋಡ್ತಾ ಇರ್ಬೋದು, ಹೇಗೆ ಆಟಾಡ್ತಾ ಇದ್ದಾರೆ ಇಬ್ಬರು ಅಂತ ಅಂದ್ಬಿಟ್ಟು. ಇಬ್ರಿಗೂ ಶಾಪಿಂಗಿಗೆ ಬಂದುಬಿಟ್ರೆ ಇದೇ ಥರ ಆಟ ಅವ್ರಿಬ್ರದ್ದು. ಅವ್ರು ನೋಡ್ಕೋದು, ಇವಳು ನೋಡ್ಕೋದು, ಈ ಥರ ಆಟ ಆಡ್ಕೊಂಡು ಶಾಪಿಂಗ್ ಮಾಡ್ತಾ ಇರ್ತಾರೆ ಇಬ್ರು. ನಾನು ನನ್ನ ಪಾಡಿಗೆ ನನಗೆ ಏನೇನು ಬೇಕೋ ಗ್ರಾಸರೀಸ್ ಅದನ್ನು ಶಾಪ್ ಮಾಡ್ತಾ ಇದ್ದೆ. ಅವರಿಬ್ಬರು ಜಾಮಿಟ್ರಿ ಬಾಕ್ಸ್ ತೊಗೊಬಿಡ್ತಾ. ಇಷ್ಟ ಆಯ್ತಾ ನಿಮಗೆ? ಕ್ಯೂಟ್ ಆಗೈತಲ್ವಾ? ಇಲ್ಲ, ಇದು ಯಾವ ಕಲರ್ ಬೇಕು? ಬ್ಲೂ ಕಲರ್ ಬೇಕೋ ಪಿಂಕೇ ಬೇಕಾ? ಸರಿ, ಏನು ಕುಡಿತಾ ಇರುತ್ತೆ ಬೇಬಿ? ಮೀಸೆ, ವೈಟ್ ಕಲರ್ ಮೀಸೆ. ಯಾವ ಕಲರ್ ಮೀಸೆ ಬಂದಿದೆ ಬೇಬಿಗೆ? ನೋಡಲ್ಲಿ ಯಾವ ಥರ ಕಾಣಿಸ್ತಾ ಇದೆ. ಕಬ್ಬಿನ ಜ್ಯೂಸ್ ಕುಡಿದಾಗ ಮೀಸೆ ಬರುತ್ತೆ. ಕುಡಿಸ್ತಿಲ್ಲ ಬಂತ ನೋಡು, ಮೀಸೆ ಬಂದಿದೆ ಬೇಬಿಗೀಗ. ಸಾಕಾ? ಚಲುತ್ತೆ. ಇದಾಗಿತ್ತು ಅಪ್ಪ ಮಗಳ ಒಂದು ಶಾಪಿಂಗ್ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಸಿ ಯು, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.